ಬಾಗಲಕೋಟೆಯ ಈ ಪುಟ್ಟ ಗ್ರಾಮದೊಳಗೆ ಅಡಗಿದೆ ಒಂದು ದೊಡ್ಡ ಕತೆ. ಕೃಷಿ, ಹಳೆಯ ನೆನಪುಗಳು, ಗಣಿಗಾರಿಕೆಯ ದಾಖಲೆಗಳು ಇವೆಲ್ಲವೂ ಸೇರಿ ಚಿಕ್ಕ ಶಿಲಿಕೆರೆ ಹೇಗೆ ರೂಪುಗೊಂಡಿತ್ತು, ಬನ್ನಿ ನಮ್ಮ ಊರಿನ ಕಥೆಯನ್ನು ತಿಳಿಯೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸಾತೇವ ಅಂದ್ರ ನಮ್ಮ ಬಾಗಲಕೋಟೆಯ ಚಿಕ್ಕ ಶಿಲಿಕೆರೆ ಎಂಬ ಒಂದು ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸಾತೇನಿ. ಮತ್ತ ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೀನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಬಾಗಲಕೋಟೆ ಚಿಕ್ಕ ಶಿಲಿಕೆರೆ ತನ್ನದೇ ಆದ ಗುರುತನ್ನು ಹೊಂದಿರುವ ಗ್ರಾಮವಾಗಿದೆ. ಬಾಗಲಕೋಟೆ ಜಿಲ್ಲೆ ಗ್ರಾಮೀಣ ಬದುಕನ್ನು ನೋಡಿದಾಗ ಪ್ರತಿಯೊಂದು ಗ್ರಾಮವು ತನ್ನದೇ ಆದ ಇತಿಹಾಸ, ಜನಜೀವನ ಮತ್ತು ವಿಶೇಷತೆಯನ್ನು ಹೊಂದಿರುವುದು ಕಾಣುತ್ತದೆ. ಅಂತಹ ಗ್ರಾಮಗಳಲ್ಲಿ ಚಿಕ್ಕ ಶಿಲಿಕೆರೆ ಕೂಡ ಒಂದು. ಬಾಗಲಕೋಟೆ ತಾಲೂಕಿನಲ್ಲಿರುವ ಈ ಗ್ರಾಮವು ಕೃಷಿ, ಗ್ರಾಮೀಣ ಜೀವನ ಮತ್ತು ಸ್ಥಳೀಯ ಆಡಳಿತ ದೃಷ್ಟಿಯಿಂದ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಚಿಕ್ಕ ಶಿಲಿಕೆರೆ ಎಲ್ಲಿದೆ? ಚಿಕ್ಕ ಶಿಲಿಕೆರೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಒಂದು ಗ್ರಾಮವಾಗಿದೆ. ಗ್ರಾಮವು ಚಿಕ್ಕ ಶಿಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ. ಶಿಕ್ಷಣದ ಚಿತ್ರಣವನ್ನು ನೋಡಿದರೆ 2011ರ ಪ್ರಕಾರ ಚಿಕ್ಕ ಶಿಲಿಕೆರೆ ಒಟ್ಟು ಸಾಕ್ಷರತೆ ಪ್ರಮಾಣ 62.53% ಆಗಿತ್ತು. ಇದರಲ್ಲಿ ಪುರುಷರು ಸಾಕ್ಷರತೆ 77.06% ಆದರೆ ಮಹಿಳೆಯರ ಸಾಕ್ಷರತೆ 48.69% ಎಂದು ದಾಖಲಾಗಿದೆ. ಈ ಅಂಕಿ ಅಂಶಗಳು ಗ್ರಾಮದಲ್ಲಿ ಶಿಕ್ಷಣದ ಬೆಳವಣಿಗೆಗೆ ಇನ್ನಷ್ಟು ಅವಕಾಶವಿದೆ ಎಂಬುದನ್ನು ತೋರಿಸುತ್ತದೆ. ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TS 530 ಅಂತ ಕಟಾವ್ ಮಷಿನ್ ರೀ. ಇದು ಕಟಾವ್ ಮಾಡಕಂತೇಳಿ ಈ ಮಷಿನ್ ಐತಿ. ಭತ್ತ, ಗೋಧಿ, ಸೂರ್ಯಕಾಂತಿ, ಸೋಯಾಬೀನ್, ಹೆಸರು. ಒಂದು ಹೊಲ, ಒಂದು ಬೆಳೆ. ಆದರೆ ಕಟಾವು ಮಾಡಲು ಎಷ್ಟು ದಿನ ಬೇಕು? ಕಟಾವಿನ ಸಮಯವನ್ನು ಉಳಿಸಲು ರೈತರಿಗೆ ಸಹಾಯ ಮಾಡುವ ಯಂತ್ರ ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530 ಶಕ್ತಿಶಾಲಿ ಕಾರ್ಯಕ್ಷಮತೆಯೊಂದಿಗೆ ಭತ್ತ, ಗೋಧಿ, ಮೆಕ್ಕೆಜೋಳ, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳ ಕಟಾವಿಗೆ ಸೂಕ್ತ. ಕಡಿಮೆ ಸಮಯದಲ್ಲಿ ಹೆಚ್ಚು ಕಟಾವು, ಕಡಿಮೆ ಶ್ರಮ ಮತ್ತು ಕೆಲಸದಲ್ಲಿ ಹೆಚ್ಚಿನ ವೇಗ. ರೈತನ ಸಮಯವೇ ರೈತನ ಸಂಪತ್ತು. ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530 ನಿಮ್ಮ ಕಟಾವಿಗೆ ಸ್ಮಾರ್ಟ್ ಆಯ್ಕೆ. ಕೃಷಿ ಮತ್ತು ಗ್ರಾಮೀಣ ಜೀವನವನ್ನು ನೋಡಿದರೆ ಚಿಕ್ಕ ಶಿಲಿಕೆರೆ ಒಂದು ಗ್ರಾಮೀಣ ಪ್ರದೇಶವಾಗಿರುವುದರಿಂದ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯೋಗಗಳು ಇಲ್ಲಿನ ಜೀವನದ ಪ್ರಮುಖ ಭಾಗವಾಗಿದೆ. 2011ರ ಅಂಕಿ ಅಂಶಗಳ ಪ್ರಕಾರ ಗ್ರಾಮದಲ್ಲಿ 898 ಮಂದಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರು. ಇದರಲ್ಲಿ 420 ಮಂದಿ ಕೃಷಿ ಕಾರ್ಮಿಕರು ಮತ್ತು 137 ಮಂದಿ ಕೃಷಿಕರು ಭೂಮಿಯ ಮಾಲೀಕರು ಅಥವಾ ಸಹ ಮಾಲೀಕರು ಎಂದು ದಾಖಲಾಗಿದೆ. ಗ್ರಾಮ ಪಂಚಾಯತ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿದರೆ ಚಿಕ್ಕ ಶಿಲಿಕೆರೆ ಗ್ರಾಮ ಪಂಚಾಯತವು ಕೇವಲ ಚಿಕ್ಕ ಶಿಲಿಕೆರೆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಲಭ್ಯವಿರುವ ಆಡಳಿತಾತ್ಮಕ ಮಾಹಿತಿಯ ಪ್ರಕಾರ ಹಿರಿಶಿಲಿಕೆರೆ, ಗೋವಿಂದಕೊಪ್ಪ ಮತ್ತು ಇತರ ಗ್ರಾಮಗಳು ಈ ಪಂಚಾಯತ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ. ಚಿಕ್ಕ ಶಿಲಿಕೆರೆ ಮತ್ತೊಂದು ವಿಶೇಷತೆಯನ್ನು ನೋಡಿದರೆ ಚಿಕ್ಕ ಶಿಲಿಕೆರೆ ಎಂಬ ಹೆಸರು ಗಣಿಗಾರಿಕೆ ಸಂಬಂಧಿತ ಸರ್ಕಾರಿ ದಾಖಲೆಗಳಲ್ಲಿಯೂ ಕಾಣಿಸುತ್ತದೆ. ಭಾರತೀಯ ಗಣಿ ಬ್ಯೂರೋ ದಾಖಲೆಗಳಲ್ಲಿ ಚಿಕ್ಕ ಶಿಲಿಕೆರೆ ಹೆಸರಿನ ಗಣಿಗಾರಿಕೆ ಲೀಸ್ ಪ್ರದೇಶದ ವಿವರಗಳ ವರದಿಯಲ್ಲಿ ಲೀಸ್ ಪ್ರದೇಶವನ್ನು 8.09 ಹೆಕ್ಟೇರ್ ಎಂದು ದಾಖಲಿಸಲಾಗಿದೆ. ಈ ಲೀಸ್ಗೆ ಸಂಬಂಧಿಸಿದ ದಾಖಲೆಗಳು 1978ರಿಂದಲೂ ಇರುವುದನ್ನು ವರದಿ ಸೂಚಿಸುತ್ತದೆ. ಕೊನೆಯದಾಗಿ ಬಾಗಲಕೋಟೆಯ ಚಿಕ್ಕ ಶಿಲಿಕೆರೆ ಒಂದು ಸಾಮಾನ್ಯ ಗ್ರಾಮವೆಂದು ನೋಡಿದರೆ ಅದರೊಳಗಿನ ಹಲವು ಕಥೆಗಳು ನಮಗೆ ಕಾಣಿಸದೆ ಹೋಗಬಹುದು. ಜನಸಂಖ್ಯೆ, ಕೃಷಿ, ಶಿಕ್ಷಣ, ಗ್ರಾಮ ಪಂಚಾಯತ ವ್ಯವಸ್ಥೆ ಮತ್ತು ಗಣಿಗಾರಿಕೆಯ ದಾಖಲೆಗಳು ಇವೆಲ್ಲವೂ ಸೇರಿ ಈ ಗ್ರಾಮಕ್ಕೆ ಒಂದು ವಿಶಿಷ್ಟ ಹಿನ್ನೆಲೆಯನ್ನು ನೀಡುತ್ತದೆ. ಗ್ರಾಮವನ್ನು ತಿಳಿಯಬೇಕೆಂದರೆ ಗ್ರಾಮದ ರಸ್ತೆಗಳಷ್ಟೇ ನೋಡಬೇಡಿ, ಅಲ್ಲಿನ ಜನರ ಬದುಕನ್ನು ಕೇಳಿ. ಆಗಲೇ ಚಿಕ್ಕ ಶಿಲಿಕೆರೆ ನಿಜವಾದ ಕತೆ ನಿಮಗೆ ಅರ್ಥವಾಗುತ್ತದೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.